ಹಲೋ ಮಕ್ಕಳೇ, ಸೊ ಹೇಗಿದ್ದೀರಾ ಎಲ್ಲರೂ? ಐ ವೆಲ್ಕಮ್ ಯು ಆಲ್ ಟು ದ ನಮ್ಮ ವೇದಾಂತ SSLC. ಇವತ್ತಪ್ಪ ಏನು ತಂದಿದ್ದೇನೆ ಅಂದರೆ, ನಾನು SSLC ಇದು ಕಂಪ್ಲೀಟ್ LBA ಅಂದರೆ ಏನು, ಯು ಪೀಪಲ್ ಆಲ್ರೆಡಿ ನೋ ಅಬೌಟ್ ಇಟ್. ನಿಮ್ಮ ಸ್ಕೂಲ್ನಲ್ಲಿ ಆಲ್ರೆಡಿ ನೀವು ಕಲ್ತಿರಬೇಕು. ಏನಪ್ಪ LBA? ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಸೊ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಕಂಪಲ್ಸರಿ 10 ಕ್ವಶನ್ಸ್ ಎವ್ರಿ ಟೈಮ್ ರಿಪೀಟ್ ಆಗಿದೆ, ಎವ್ರಿ ಇಯರ್ ರಿಪೀಟ್ ಆಗಿದೆ. ಆ 10 ಕ್ವಶನ್ಸನ್ನು ನಿಮ್ಮ ಸಲುವಾಗಿ ತಂದಿದ್ದೇನೆ ನಾನು, ಸೊ ದ್ಯಾಟ್ ಯು ಪೀಪಲ್ ಕ್ಯಾನ್ ಸ್ಕೋರ್ ಈಸಿಲಿ ದ ಮಾರ್ಕ್ಸ್, ರೈಟ್? ಸೊ ಇವತ್ತು ನಿಮಗೆ ಎಲ್ಲ 10 ಕ್ವಶನ್ಸು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಪೀಪಲ್. ಸೊ ಸ್ಟೇ ಟ್ಯೂನ್ಡ್ ವಿತ್ ಟಿಲ್ ದ ಎಂಡ್ ಎವ್ರಿ ಒನ್, ಕ್ಲಿಯರಾ? ಸೊ ಇದು ಆ್ಯಕ್ಚುಲಿ LBA ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೇನೆ ನಿಮಗೆ. ಯಾಕಪ್ಪ LBA ಇಂಪಾರ್ಟೆಂಟ್ ಇದೆ? LBA ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎದಕ್ಕಂದರೆ ಒಂದು ಲೆಸನ್ ಆದ ತಕ್ಷಣ ಆ ಬೇಸ್ಡ್ ಅಸೆಸ್ಮೆಂಟು ಕಂಪ್ಲೀಟ್ಲಿ ನೀವು ಮಾಡಲೇಬೇಕು. ಸೊ ಎವ್ರಿ ಟೈಮ್ ನೀವು ಟೆಕ್ಸ್ಟ್ ಬುಕ್ ಆದ ತಕ್ಷಣ ಎಕ್ಸಸೈಸ್ ಇರುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದೇರ್ ಇಟ್ ಸೆಲ್ಫ್. ಎಲ್ಲ ಕ್ವಶನ್ಸು ಆಲ್ಮೋಸ್ಟ್ ಅಲ್ಲಿಂದನೇ ಬರೋದು. ಯಾಕಪ್ಪ ಅಲ್ಲಿಂದ ಬರೋದು? ಎದಕ್ಕಂದರೆ ಅದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಟೆಕ್ಸ್ಟ್ ಬುಕ್ದಿಂದ ಕವರ್ ಆಗಿರುತ್ತೆ. ಯಾವ ಟೆಕ್ಸ್ಟ್ ಬುಕ್ನಲ್ಲಿ ಏನು ಕಲಿಸಿರ್ತಾರೆ ಆ ಲೆಸನಲ್ಲಿ ಅದರಲ್ಲಷ್ಟೇ ಬರುತ್ತೆ. ಇಟ್ ವಿಲ್ ನಾಟ್ ಬಿ ಔಟ್ಸೈಡ್ ದ ಸಿಲೆಬಸ್. ಸೊ ಯು ಪೀಪಲ್ ನೀಡ್ ಟು ಫಾಲೋ ದಿಸ್ LBA ಪ್ರಾಪರ್ಲಿ ಎವ್ರಿ ಒನ್, ಕ್ಲಿಯರಾ? ಸೊ ಇವತ್ತು ಅದೆಲ್ಲ ಡೀಟೇಲ್ ಆಗಿ ಆ ಕ್ವಶನ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಆ 10 ಕ್ವಶನ್ಸ್ನಲ್ಲಿ 100% ಶ್ಯೂರ್ 8 ಕ್ವಶನ್ಸ್ ಆದರೂ ಶ್ಯೂರ್ಲಿ ಬರುತ್ತೆ. ಸೊ ಐ ರೈಟ್ ಇಟ್ ಆ್ಯಂಡ್ ಗಿವ್ ಯು ಪೀಪಲ್ ಎ ಕಂಪಲ್ಸರಿ. ಅಕಸ್ಮಾತ್ 8 ಕ್ವಶನ್ಸ್ ಬರಲಿಲ್ಲ ಅಂದರೆ ನೋಡೇ ಬಿಡೋಣ, ನನ್ನ ಹೆಸರೇ ಚೇಂಜ್ ಮಾಡ್ತೇನೆ, ಆಯಿತಾ? ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೊ ಫಸ್ಟ್ ಕ್ವಶನ್ ಏನಪ್ಪ, ವೈ ದಿಸ್ ಕ್ವಶನ್ಸ್ ಆ್ಯಕ್ಚುಲಿ ಆರ್ ಮ್ಯಾಟರ್? ಎದಕ್ಕಪ್ಪ ಈ ಕ್ವಶನ್ಸ್ ಮ್ಯಾಟರ್ ಆಗುತ್ತೆ ಅನ್ನೋದು ಒಂದು ರೀಸನ್ ಕೊಡ್ತೇನೆ ನಿಮಗೆ. ಯಾಕಪ್ಪ LBA ನೀವು ಆ್ಯಕ್ಚುಲಿ ಕಲಿಬೇಕು, ಓಕೆ? ಸೊ ಎದಕ್ಕಂದರೆ ಬೇಸ್ಡ್ ಆನ್ ದ LBA ಚಾಪ್ಟರ್ ವೇಟೇಜ್ ಆ್ಯಂಡ್ ದ ಪಾಸ್ಟ್ 5 year ಟ್ರೆಂಡ್ಸ್. ಸೊ ಆಲ್ಮೋಸ್ಟ್ ಪಾಸ್ಟ್ 5 year ಟ್ರೆಂಡ್ಸಿಂದ ಏನಾಗ್ತಿದೆ, ಆ LBAದಿಂದನೇ ಕ್ವಶನ್ಸ್ ಕೇಳ್ತಿದ್ದಾರೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಂದನೇ ಕ್ವಶನ್ಸ್ ಕೇಳ್ತಿದ್ದಾರೆ. ಎವ್ರಿ ಲೆಸನ್ ಆದ ತಕ್ಷಣ ಏನು ಎಕ್ಸಸೈಸ್ ಬರುತ್ತೆ ನಿಮ್ಮದು, ಆ ಟೈಪ್ ಆಫ್ ಕ್ವಶನ್ಸನ್ನೇ ಕೇಳ್ತಿದ್ದಾರೆ. ಸೊ ಈ ಮಿಡ್ ಟರ್ಮ್ ಎಕ್ಸಾಮ್ಸ್ನಲ್ಲಿ ಈ 10 ಕ್ವಶನ್ಸ್ ನೀವು ಕಲಿತ್ರೆ ಈಸಿಲಿ ಯು ಪೀಪಲ್ ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್, ಓಕೆ? ಸೊ ಅದು ರಿಪೀಟೆಡ್ಲಿ ಆಗಿದೆ. ಮೀನ್ಸ್ ಏನು, 10 ಕ್ವಶನಲ್ಲಿ 8 ಕ್ವಶನ್ ಆದರೂ ಬರುತ್ತಾ? 100% ಶ್ಯೂರ್ ಬೀಳುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಸೊ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇನ್ ದ ಮಿಡ್ ಟರ್ಮ್, ದಟ್ ಇಸ್ SA1 ಆ್ಯಂಡ್ ದ ಬೋರ್ಡ್ ಎಕ್ಸಾಮ್ಸ್. ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಮತ್ತು SA1ನಲ್ಲಿ ಆ ಕ್ವಶನ್ಸನ್ನು ಫ್ರೀಕ್ವೆಂಟ್ಲಿ ಆಸ್ಕ್ ಮಾಡಿದ್ದಾರೆ, ಕೇಳಿದ್ದಾರೆ, ಬಹಳ ಸಲ ಕೇಳಿದ್ದಾರೆ ಕ್ವಶನ್ಸನ್ನು. ಬೂಸ್ಟ್ ಕಾನ್ಫಿಡೆನ್ಸ್ ಆ್ಯಂಡ್ ದ ಗ್ರಾಟಿಟ್ಯೂಡ್ ಸ್ಕೋರಿಂಗ್ ದ ಝೋನ್ಸ್. ಸೊ ವೆರಿಫೈಡ್ ಯೂಸಿಂಗ್ ದ ಅಫಿಷಿಯಲ್ ಬ್ಲೂ ಪ್ರಿಂಟ್ಸ್ ಆ್ಯಂಡ್ ದ ಎಜುಕೇಟರ್ ಸೋರ್ಸಸ್ LBA ಪೇಪರ್ಸ್. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವೀಗ ನೀವು ನೋಡಬಹುದು ಯಾವ ಥರ ಕ್ವಶನ್ಸ್ನ ತೊಗೊಂಡಿದ್ದೇನಲ್ಲ, ಎಲ್ಲ ಸಬ್ಜೆಕ್ಟು ಇದೆ ಅದು, ಆಯಿತಾ? ಸೊ ಆಲ್ ಫುಲ್ SSLC ಕಂಪ್ಲೀಟ್ಲಿ ಯಾವ ಆ ಥರ ಕ್ವಶನ್ಸ್ ಕೇಳಿದಾರಲ್ಲ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೇನೆ. ಸೊ ಈ ಥರ ಮೋರ್ ವಿಡಿಯೋಸ್ ಬೇಕು ನಿಮಗೆ, ಅದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇನ್ನೂ ಬೇಕಂದರೆ ಯು ಪೀಪಲ್ ನೀಡ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ದ ಚಾನಲ್, ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ಕ್ಲಿಯರಾ? ಸೊ ಲೆಟ್ಸ್ ಮೂವ್ ಟು ದ ಫಸ್ಟ್ ಕ್ವಶನ್ ಆಫ್ ಅವರ್ ಮೇನ್ ಅಜೆಂಡಾ, ಓಕೆ? ಅದು ಸೈನ್ಸ್ನಲ್ಲಿ ಫಿಸಿಕ್ಸ್ನಲ್ಲಿ ಏನಪ್ಪ ಕ್ವಶನ್ ಕೇಳಿದ್ದಾರೆ? ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಂದ ವಾಟ್ ಈಸ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್? ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ. ಹೋಲ್ಡ್ ಅ ಕರೆಂಟ್ carrying conductor in your right hand. Hold a current carrying conductor in your right hand with the thumb pointing in the direction of current. ಈ ತರ, ಆಯ್ತಾ? ನೆಕ್ಸ್ಟ್ ಏನಪ್ಪ, the current, that is the curled fingers show the direction of the magnetic field around the conductor. So around the conductor, this is actually called, and how it actually works. Clear everyone? So ee question right hand thumb rule bala sala repeat agide every year question paper nalli, clear? Next ಏನಪ್ಪ, what is the function of a fuse in an electrical circuit? Fuse ದು ಏನಪ್ಪ ಕೆಲಸ electrical circuit ನಲ್ಲಿ? ಸೊ ಈ ಕ್ವಶನ್ ಅನ್ನು ಬಹಳ ಸಲ ರಿಪೀಟ್ ಆಗಿದೆ ಎವ್ರಿ ಇಯರ್. ಅಟ್ಲೀಸ್ಟ್ 1 ಮಾರ್ಕ್ಸ್ನಲ್ಲಿ ಕೇಳ್ತಾರೆ, ಇಲ್ಲಾಂದರೆ ಈ ಥರನೇ ಕ್ವಶನ್ 2 ಮಾರ್ಕ್ಸ್ನಲ್ಲಿನೂ ಕೇಳ್ತಾರೆ. ದೇ ವಿಲ್ ಟೆಲ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್, ಓಕೆ? ಸೊ ಆವಾಗ ಏನು ಆನ್ಸರ್ ಮಾಡ್ಬೋದು ನಾವು? A fuse protects applicants by breaking the circuit
when excess current flows. ಸೊ ಯಾವಾಗ ಆ ಫ್ಯೂಸು ಪ್ರೊಟೆಕ್ಟ್ ಆಗುತ್ತೆ ಅಪ್ಲಯನ್ಸಸ್ದಿಂದ, ಯಾವಾಗ ಫ್ಯೂಸು ಪ್ರೊಟೆಕ್ಟ್ ಆಗುತ್ತೆ ಅಪ್ಲಯನ್ಸ್ದಿಂದ, ಆವಾಗ ಬ್ರೇಕಿಂಗ್ ದ ಸರ್ಕ್ಯೂಟ್ when the excess current will start flowing, when the excess amount of current start flowing. Okay, so that it melts and disconnects the circuit and preventing the damage on the fire. It will prevent the damage of the ಫೈರ್. ಈ ಥರ ನೀವು ಫ್ಯೂಸನ್ನು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೋಬೋದು. ನೀನು ಶಾರ್ಟಾಗಿ ನಿಮ್ಗೆ ಆನ್ಸರ್ ಮಾಡ್ಬೋದು. ಯು ಪೀಪಲ್ ಕ್ಯಾನ್ ರೈಟ್ ಇಟ್ ಇನ್ ಯೋರ್ ಓನ್ ವರ್ಡ್ಸ್ ಆಲ್ಸೋ. ಏನಪ್ಪ ಬರಿಬೋದು ನೀವು, ಫ್ಯೂಸ್ ಎದಕ್ಕೆ ಯೂಸ್ ಮಾಡ್ತಾರೆ, ಇನ್ ಕೇಸ್ ನಾವು ಫ್ಯೂಸ್ ಯೂಸ್ ಮಾಡಲಿಲ್ಲ, ಡೈರೆಕ್ಟ್ ವೈರ್ ಕನೆಕ್ಷನ್ ಕೊಟ್ಟಿವಿ. ಡೈರೆಕ್ಟ್ ವೈರ್ ಕನೆಕ್ಷನ್ ಕೊಟ್ಟಿದ್ವಿ ಅಂದರೆ ಏನಾದರೂ ನೀರು ಬಂದುಬಿಟ್ಪ ಇಲ್ಲಿ ಬಿದ್ದು, ಇಲ್ಲಾದರೆ ಏನಾದರೂ ಬೇರೆ ಏನಾದರೂ ಬಿದ್ದುಬಿಟ್ಟು, ಸೊ ವಿಚ್ ಇಸ್ ಆ್ಯಕ್ಚುಲಿ ಗೋಯಿಂಗ್ ಟು ಎಫೆಕ್ಟ್, ರೈಟ್. ಸೊ ಇವಾಗ ಚಾಲು ಆಗುತ್ತಲ್ಲ, ಕರೆಂಟ್ ಆಗುತ್ತಲ್ಲ, ಅವಾಗ ಯು ಪೀಪಲ್ ಕ್ಯಾನ್ ಗೆಟ್ ಅ ಎಕ್ಸ್ಪ್ಲೋಜರ್ ಆಲ್ಸೋ. ಓಕೆ, ಬ್ಲಾಸ್ಟ್ ಆಗಬಹುದು, ಏನಾದರೂ ಉರಿ ಹತ್ಬಹುದು, ಫೈರ್ ಹತ್ಬಹುದು. ಅದರ ಸಲುವಾಗಿನೇ ಫ್ಯೂಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ಸೊ ನೆಕ್ಸ್ಟ್, ಸೈನ್ಸಲ್ಲಿ ಬಯಾಲಜಿನಲ್ಲಿ ಯಾವುದಪ್ಪ 2 ಕ್ವಶನ್ ಕಂಪಲ್ಸರಿ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಈ ಕ್ವಶನು ಫೋಟೋಸಿಂಥಸಿಸ್ಸು 1 ಮಾರ್ಕ್ಸ್ನಲ್ಲಿ, ಇಲ್ಲಾದರೆ MCQನಲ್ಲಿ, ಇಲ್ಲಾದರೆ 2 ಮಾರ್ಕ್ಸ್ ಕ್ವಶನ್ನಲ್ಲಿನೂ ಕೇಳ್ತಾರೆ. ಸೊ ಈ ಫೋಟೋಸಿಂಥಸಿಸ್ ಅಂದರೆ ನೀವು 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ದಿಂದ ಕಲಿತಿದ್ದೀರಾ, ರೈಟ್. ಸೊ ಏನಪ್ಪ ಆನ್ಸರ್ ಮಾಡ್ಬೋದು, ಆರಾಮಾಗಿ ಫೋಟೋಸಿಂಥಸಿಸ್ ಆರಾಮಾಗಿ ಆನ್ಸರ್ ಮಾಡ್ಬೋದು. ಏನಪ್ಪ ಅದು, ಫೋಟೋಸಿಂಥಸಿಸ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ green plants make food using the sunlight, carbon dioxide and the water. This is the main equation which you people need to write. That is CO2 togote, water togote in the presence of sunlight, and chlorophyll, C6H12O6, that is glucose plus O2 is actually been formed. In this way you people need to write about the photosynthesis. In case ಅದು 3 marks last, ಅದಕ್ಕಿಂತ ಜಾಸ್ತಿ ಆ ಕ್ವಶನ್ ಅನ್ನ ಜಾಸ್ತಿ ಮಾರ್ಕ್ಸ್ ನಲ್ಲಿ ಕೇಳಲ್ಲ, ಆಯ್ತಾ. ಸೊ ನೆಕ್ಸ್ಟ್ ಇಸ್ ವಾಟ್, ಡ್ರಾ ಅಂಡ್ ಲೇಬಲ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಜಸ್ಟ್ ಇಮ್ಯಾಜಿನ್ ಹೌ ಮೆನಿ ಟೈಮ್ಸ್ ದೇ ಮೈಟ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ಸ್. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಐ ಹ್ಯಾವ್ ಆಲ್ರೆಡಿ ಡನ್ ಅ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ವಿಚ್ ವಿಲ್ ಕಮ್ ಟು ದ ಎಕ್ಸಾಮ್ಸ್ ಅನ್ನೋದು. ಸೊ ಗೋ ವಾಚ್ ದಟ್ ವಿಡಿಯೋ also after this video so that you will have an idea that ಯಾವ ತರ ಕ್ವಶನ್ಸ್ ಕೇಳ್ತಾರಪ್ಪ, ಡಯಾಗ್ರಾಮ್ಸ್ ಯಾವ ತರ ಕೇಳ್ತಾರೆ, ಯಾವ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ ಅನ್ನೋದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇನ್ಕ್ಲೂಡ್ ಅ ಡಯಾಗ್ರಾಮ್ ವಿತ್ mouth, esophagus, stomach, small intestine, large intestine, rectum, anus. Use the arrows and the labels to show the follow and the food digestion. So make sure you people will draw it properly. ನಿಮಗೆ ಆಲ್ರೆಡಿ ಹೇಳಿದೆ ನಾನು ಹೇಗೆ ಡ್ರಾ ಮಾಡಬೇಕು, ಹೇಗಪ್ಪ ಟ್ರಿಕ್ಸ್ ಇದೆ ಇದು ನೆನಪಿಟ್ಕೊಳ್ಳಿಕ್ಕೆ. ಕಂಪ್ಲೀಟ್ಲಿ ಡಯಾಗ್ರಾಮನ್ನು, ಸೈಡ್ ಲೇಬಲ್ಸನ್ನು ಹೇಗಪ್ಪ ನೆನಪಿಟ್ಕೋಬೋದು ಅನ್ನೋದು ನಿಮಗೆ ಈಸಿಲಿ ಆಗಿ ನಾನು ಹೇಳಿದ್ದೇನೆ ಆಲ್ರೆಡಿ. ಪ್ಲೀಸ್ ಗೋ ಚೆಕ್ ಔಟ್ ದಟ್ ವಿಡಿಯೋ, ಯು ವಿಲ್ ಹ್ಯಾವ್ ಅ ಬೆಟರ್ ಐಡಿಯಾ. ಕ್ಲಿಯರಾ? ನೆಕ್ಸ್ಟ್ ಏನಪ್ಪ, ಇಂಗ್ಲಿಷ್ನಲ್ಲಿ ಗ್ರಾಮರ್ ಆ್ಯಂಡ್ ರೈಟಿಂಗ್, ಗ್ರಾಮರ್ ಮತ್ತು ರೈಟಿಂಗಿಂದ ಯಾವ ಕ್ವಶನ್ ಮೋಸ್ಟ್ ಆಫ್ ಕೇಳಿದ್ದಾರೆ. ಸೊ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಯುವರ್ ಎಕ್ಸಾಮ್ ಪ್ರಿಪರೇಷನ್. ಸೊ ಈ ಥರ ಮೀನ್ಸ್ ಏನು, ಲೆಟರ್ ಬರೀಲಿಕ್ಕೆ ನಿಮ್ಗೆ ಅಂಥ ಟೈಪ್ ಆಫ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಕಂಪಲ್ಸರಿ ಇಂಗ್ಲೀಷ್ನಲ್ಲಿ ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಯು ಪೀಪಲ್ ಆಲ್ರೆಡಿ ನೋ ದಿಸ್, ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಟೀಚರ್ ಹೇಳ್ತಾರೆ ಆಲ್ರೆಡಿ. ಸೊ ಇದನ್ನು ನೀವು ಏನು ಮಾಡ್ತೀರ ಅಂದರೆ ನೆಗ್ಲೆಕ್ಟ್ ಮಾಡ್ತೀರಾ. ಎದಕ್ಕಪ್ಪ ಅಂದರೆ ಯು ಪೀಪಲ್ ವಿಲ್ ಥಿಂಕ್, ಓ ಬಿಡಪ್ಪ ಇದನ್ನೇನು ಮಾಡೋದಿದೆ, ಜಸ್ಟ್ ಡಿಯರ್ ಫ್ರೆಂಡ್ ಬರೆಯೋದಿದೆ, ಥ್ಯಾಂಕ್ ಯು ಬರೋದಿದೆ ಲಾಸ್ಟಿಗೆ. ನೋ, ಯು ಪೀಪಲ್ ಮೈಟ್ ಲೂಸ್ ದೇರ್ ಅ ಲಾಟ್ ಆಫ್ ಮಾರ್ಕ್ಸ್. 5 ಮಾರ್ಕ್ಸ್ ಇರುತ್ತೆ ಅದಕ್ಕೆ. ಸೊ ಆ 5 ಮಾರ್ಕ್ಸನ್ನು ಲೂಸ್ ಮಾಡ್ಕೋಬಾರ್ದಂದ್ರೆ ಚೆನ್ನಾಗಿ ಓದಿ ಚೆನ್ನಾಗಿ ಬರೆಯೋದು ಕಲೀರಿ ಅದನ್ನು. ಕ್ಲಿಯರಾ? ಸೊ ನೆಗ್ಲೆಕ್ಟ್ ಮಾಡಬೇಡಿ ಲೆಟರ್ ರೈಟಿಂಗನ್ನು. ಯು ಪೀಪಲ್ ವಿಲ್ ಲೂಸ್ ವೆರಿ ಬ್ಯಾಡ್ಲಿ ದ ಮಾರ್ಕ್ಸ್ ಇನ್ ದ ಇಂಗ್ಲಿಷ್. ಯೂಸ್ ದ ಫಾಲೋವಿಂಗ್ ಐಡೋಸಿಮ್ಸ್ ಇನ್ ದ sentences. Break the ice. That is about the teacher told a joke to break the ice on the first day of the class. So here what they told to use items in the sentence. So hit the nail on the head, and they told Riya hit the nail on the head when she explained why we lost the marks. In this way such type of grammar questions also will be asked to you people. So ನಿಮಗೆ ಕಂಪಲ್ಸರಿ ಗೊತ್ತಿದೆ, ಕನ್ನಡ, ಇಂಗ್ಲಿಷ್, ಹಿಂದಿ ಇವು 3 ಸಬ್ಜೆಕ್ಟ್ನಲ್ಲಿ, ಆ 3 ಲ್ಯಾಂಗ್ವೇಜಸ್ನಲ್ಲಿ ಏನಪ್ಪ ಮೇನ್ ಕ್ವಶನ್, ಮೇನ್ ಥಿಂಗ್ ಆಸ್ಕ್ ಮಾಡೋದು ಗ್ರಾಮರ್ಸ್. ಸೊ ಗ್ರಾಮರನ್ನು ಕಾನ್ಸಂಟ್ರೇಟ್ ಕಂಪಲ್ಸರಿ ಮಾಡಬೇಕು. ಸೊ LBAನಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ರಿಪೀಟೆಡ್ ಆಗಿದೆ ಅಲ್ಲ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ಲಿ ಅಬೌಟ್ ದ ಇಂಗ್ಲೀಷ್. ಬಟ್ ಈ ಥರ ಅಂತೂ ಕಂಪ್ಲೀಟ್ಲಿ ಫಿಕ್ಸ್ಡ್. ಇವೆರಡು ಭಾಳ ಸಳಕ್ಕೆ ಇದ್ದಾರೆ ಕ್ವಶನ್ಸು. ಇದನ್ನು ನೀವು ಚೆನ್ನಾಗಿ ಬಹಾಟ್ ಮಾಡ್ಕೊಂಡು ಹೋದರೆ, ಚೆನ್ನಾಗಿ ನೋಡ್ಕೊಂಡು ಹೋದರೆ ಲೆಟರ್ ರೈಟಿಂಗನ್ನು ಆರಾಮಾಗಿ ಫುಲ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು, ರೈಟ್. ನೆಕ್ಸ್ಟ್, ಸೋಷಿಯಲ್ ಸೈನ್ಸ್ನಲ್ಲಿ ಸಿವಿಕ್ಸ್ ಮತ್ತು ಹಿಸ್ಟ್ರಿನಲ್ಲಿ ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಹ್ಯಾಸ್ ಅ ಲಾ ಮಿನಿಸ್ಟರ್. ಸೊ ನೆಹರು ಚೂಸ್ ದ ಡಾಕ್ಟರ್ ಅಂಬೇಡ್ಕರ್
for his legal expertise and commitment to a social justice. So to the social justice. So Ambedkar played a key role in drafting the Indian Constitution. Indian Constitution compulsory. ಇದೇನಪ್ಪ ವೈ ಡು ನೆಹರು, ಇದು ಕ್ವಶನ್ ಆಲ್ರೆಡಿ ಬಹಳ ಸಲ ರಿಪೀಟ್ ಆಗಿದೆ ಸೋಷಿಯಲ್ ಸೈನ್ಸ್ ನಲ್ಲಿ. ಸೊ ಇವೆಲ್ಲ ಕ್ವಶನ್ಸ್ ನಾನು ರಿಸರ್ಚ್ ಮಾಡಿ ನಿಮ್ಮ ಸಲ ತಂದಿದ್ದೇನೆ. ಕಾನ್ಸಂಟ್ರೇಟ್ ಮಾಡಿ. ಇವನ್ ಇದರಲ್ಲಿ ಆಲ್ಮೋಸ್ಟ್ 8 questions ಅಂತೂ ಫಿಕ್ಸ್ ಬೀಳುತ್ತೆ. ಸೊ ವಾಟ್ ಮೆಸೇಜ್ ಡಸ್ ದ ಸ್ಟೋರಿ ದ ಬರ್ಡ್ ಆಫ್ ದ ಹ್ಯಾಪಿನೆಸ್ ಕನ್ವೆ? ಸೊ ದ ಸ್ಟೋರಿ teaches that the true happiness comes from the kindness, courage and helping others. The bird symbolism hope and the power of a good deeds. So this is what the question has been asked repeatedly in the social science, in the civics and history. Clear? So ee tara repeated questions anna bahala sala LBA dinda tagondu question papers nalli biddide. So concentrate ಮಾಡಿ ಇದನ್ನ. ನೆಕ್ಸ್ಟ್ ಅಪ್ಪ ಸೈನ್ಸ್ ಕೆಮಿಸ್ಟ್ರಿ. ಸೊ ಚಾಪ್ಟರ್ ಆಸಿಡ್ಸ್ ಅಂಡ್ ಬೇಸಸ್ ದಿಂದ ಡಿಫೈನ್ ಆಸಿಡ್ ಬೇಸ್ ವಿತ್ ಅನ್ ಎಕ್ಸಾಂಪಲ್. ಸೊ ಇದನ್ನು ಬಹಳ ಸಲ ಡೆಫಿನೇಷನ್ ಕೇಳಿದ್ದಾರೆ. ಇನ್ ಕೇಸ್ MCQs ನಲ್ಲಿನೂ ಕೇಳ್ತಾರೆ ಈ ತರ ಕ್ವಶನ್ಸ್. ಇನ್ ಕೇಸ್ 1 marks ಅಲ್ಲಿ ಇಲ್ಲದ ಶಾರ್ಟ್ ಮಾರ್ಕ್ಸ್ ನಲ್ಲಿ ಕೇಳಿಲ್ಲ ಅಂದ್ರೆ ಇದರ 100% ಶೋರ್ಲಿ ಕೇಳ್ತಾರೆ. ಸೊ ದಿಸ್ ಆನ್ಸರ್ ಇಸ್ ವಾಟ್? ಆಸಿಡ್. ಅ ಸಬ್ಸ್ಟೆನ್ಸಸ್ ದಟ್ ರಿಲೀಸಸ್ H+ ions in the water. Example hydrochloric acid, that is HCl. So next is what? Base. A substances that releases OH- ions in the water. Example ಏನಪ್ಪ? sodium hydroxide. sodium hydroxide. Easy tick to remember the base. ಎಲ್ಲೆಲ್ಲಿ ಬೇಸ್ ಇರುತ್ತಲ್ಲ ಲಾಸ್ಟ್ಗೆ OH ಅಂತ ಇರುತ್ತೆ. ಸೊ ಅವಕ್ಕೆಲ್ಲ ಬೇಸ್ ಅಂತ ಕರೀತಾರೆ. ತಿಳಿತಾ? ಸೊ ಸ್ಟೇಟ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ವಿತ್ ಆನ್ ಎಕ್ಸಾಂಪಲ್. ಸೊ ಇದನ್ನು ಕ್ವಶನ್ ಬಹಳ ಸಲ ಕೇಳಿದ್ದಾರೆ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಆನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಎಕ್ಸಾಂಪಲ್ ವೆನ್ ಯು ಜಂಪ್ ಆಫ್ ದ ಬೋಟ್ ಮೂವ್ಸ್ ಬ್ಯಾಕ್ವರ್ಡ್ಸ್ ಹ್ಯಾಸ್ ಯು ಮೂವ್ ಫಾರ್ವರ್ಡ್. ನೀವು ಜಂಪ್ ಮಾಡಿದ ತಕ್ಷಣ ನೀವು ಆಕ್ಚುಲಿ ಎಲ್ಲಿ ಹೋಗ್ತಾರೆ? ಮುಂದೆ ಹೋಗ್ತಿದಾರ, ಬಟ್ ಬೋಟ್ ಹಿಂದೋಗುತ್ತೆ. ಸೇಮ್ ವೇ ನೀವು ಎಲ್ಲ ಬಸ್ನಲ್ಲಿ ಕುಂತಿರ್ತಾರಲ್ಲ, ರೈಟ್ ಟರ್ನ್ ತಗೊಳಕಂದ್ರೆ ನೀವು ಲೆಫ್ಟ್ ಟರ್ನ್ ಅಲ್ಲಿ ಹೋಗ್ತೀರಾ. ದಟ್ ಇಸ್ ವಾಟ್ ನ್ಯೂಟನ್ಸ್ ಲಾ ಆಕ್ಚುಲಿ ಸೇಸ್. ಸೊ ಈ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೆಕ್ಸ್ಟ್ ಹೋಗೋಣ. ಸೊ ಕಂಪಲ್ಸರಿ ಯಾಕಪ್ಪ ನಾ ಇವೆಲ್ಲ ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಅಂದರೆ, ಈ 10 ಕ್ವಶನ್ಸ್ನಲ್ಲಿ ಯಾವುದನ್ನ ಇಂಗ್ಲೀಷ್ ಕವರ್ ಮಾಡ್ಕೊಂಡೆ, ಸೈನ್ಸ್ ಕವರ್ ಮಾಡ್ಕೊಂಡಿ, ರೈಟ್? ಸೊ ಈ ಇಂಗ್ಲೀಷ್ ಮತ್ತು ಸೈನ್ಸ್ ಕ್ವಶನು ಇವು ಭಾಳ ಸಲ ರಿಪೀಟ್ ಆಗಿದೆ. ಆ 10 ಕ್ವಶನ್ಸನ್ನು ನೀವು ಮಾಡಿದರೆ ಆಲ್ಮೋಸ್ಟ್ 8 ಕ್ವಶನ್ಸ್ ಕಂಪಲ್ಸರಿ ಬೀಳುತ್ತೆ. ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ ಲರ್ನ್ LBA ಪ್ರಾಪರ್ಲಿ. ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್, ಇವೆಲ್ಲ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಓದಿ, ಅಂದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಇವೆಲ್ಲ ಲೆಸನ್ ವೈಸ್ ನೀವು ಕಂಪ್ಲೀಟ್ಲಿ ಮಾಡಬೇಕು. ಇನ್ ಕೇಸ್ ನೀವು ಲೆಸನ್ ವೈಸ್ ಕಂಪ್ಲೀಟ್ಲಿ ಅದನ್ನು ಮಾಡ್ತಿಲ್ಲ LBA ಫಾಲೋ ಅಂದರೆ ನೀವು ಪೀಪಲ್ ವಿಲ್ ಫಾಲ್ ಇನ್ ಟ್ರಬಲ್. ತೀತಾ ಮಿಡ್ ಟರ್ಮ್ ಎಕ್ಸಾಮ್ಸ್ ಬರೋಷ್ಟರಲ್ಲಿ ನೀವು ಟ್ರಬಲ್ನಲ್ಲಿ ಬೀಳ್ತೀರಾ. ಇನ್ನೊಂದು 10 ದಿವಸ ಅಷ್ಟೇ ಉಳಿದಿದೆ. ಮೇಕ್ ಶ್ಯೂರ್ ಟು ಡೂ ಇಟ್ ವೆರಿ ವೆಲ್ ಆ್ಯಂಡ್ ಮೇಕ್ ಅ ಟೈಮ್ ಟೇಬಲ್ ಫಾರ್ ಯುವರ್ ಫ್ಯೂಚರ್ ಕಮಿಂಗ್ ಮಿಡ್ ಟರ್ಮ್ಸ್ so that it will be really helpful so that you can cover all the concepts in 10 days itself. Clear? Till then, see you everyone.